ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯೂಟ್ಯೂಬರ್ಸ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ವಿಡಿಯೋನ ಕೊನೆ ತನಕ ನೋಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸ್ನೇಹಿತರೆ, ಇದು ಸ್ಯಾಟರ್ಡೇ ವ್ಲಾಗು. ನಾವು ನಮ್ಮ ಮನೆಯ ದೇವರಿಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಇದೆ ಅಂತ ಗೊತ್ತು, ಫಂಕ್ಷನ್ ಸೀರೀಸ್ ಇದೆ. ಸೊ ಅದು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು, ಹೇಗೆಲ್ಲ ಮ್ಯಾನೇಜ್ ಮಾಡ್ಬೋದು, ಒಬ್ಬರೇ ಇಟ್ಕೊಂಡು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನಾವು ಇನ್ವಿಟೇಷನ್ನ ಕಾರ್ಡ್ನ ತೊಗೊಂಡೋಗಿ ಮನೆ ದೇವ್ರನ್ನ ಪೂಜೆ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಾವು ರೀಚ್ ಆದ್ವಿ. ಸೊ ಅಲ್ಲಿ ಪುರೋಹಿತರು ಆನ್ ದಿ ವೇ ಇದ್ದಾರೆ. ಸೊ ಸ್ವಲ್ಪ ಹಾಗೆ ಆರಾಮ್ಸೆ ಕೂತ್ಕೊಂಡು, ಇದು ಶ್ರೀನಿವಾಸ ದೇವರ ದೇವಸ್ಥಾನ ಇಕ್ಕಲಪ್ಪ. ಇದು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ದೇವಸ್ಥಾನ. ತುಂಬಾ ತಂಪಾಗಿತ್ತು. ಇದು ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋದು, ಇಲ್ಲಿ ಹೋಗೋಕ್ಕೆ ಏನೋ ಒಂಥರ ಖುಷಿ, ಮನಸ್ಸಿಗೆ ನೆಮ್ಮದಿ, ಒಂಥರ ಪಿಕ್ನಿಕ್ ಸ್ಪಾಟ್ ಥರ. ಇದು ನಾನೇ ಮಾಡಿರೋಂಥ ರವೆ ತಂಬಿಟ್ಟಿನ ಆರತಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ಲ, ಹಾಗೆ ಏನೋ ಒಂದು ಟ್ರೈ ಮಾಡಿದೆ. ಮುಂದಿನ ಬರದಲ್ಲಿ ಮುಂದಿನ ದಿವಸಗಳಲ್ಲಿ ನಾನು ನೀಟಾಗಿ ಕಲ್ತ್ಕೊಂಡು ಮಾಡೋವಂಥ ಪಕ್ಕ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಪೂಜೆ ಶುರುವಾಗಿದೆ, ಅಭಿಷೇಕ ಆಗತ್ತೆ, ನೀವು ಕೂಡ ನೋಡಿ. ಇದು ಲಕ್ಷ್ಮೀ ದೇವಿ ದೇವಸ್ಥಾನ. ನಾನು ಮಾಡ್ಕೊಂಡು ಬಂದಿರೋಂಥ ಆರತಿಗಳ್ನ ಲಕ್ಷ್ಮೀ ದೇವಿ ದೇವಸ್ಥಾನ ಹಾಗೂ ಶ್ರೀನಿವಾಸ ದೇವ್ರದ್ದು ಅಭಿಷೇಕ ಪೂಜೆ ನೋಡಿದ್ರೆ ಅಲ್ವಾ, ಅಲ್ಲೂ ಕೂಡ ಮಾಡಿಬಿಟ್ಟು ಅಲ್ಲಿ ಏನು ಗೊತ್ತಾ, ಮಕ್ಕಳುಗಳೆಲ್ಲ ಬಂದಿದ್ರಲ್ವಾ, ಅವ್ರಿಗೆಲ್ಲ ಕೊಟ್ವಿ ತಂಬಿಟ್ಟು. ನಾನು ಹೇಗೆ ಬಂದಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಮಕ್ಕಳುಗಳು ಎಷ್ಟು ಆಂಟಿ ಚೆನ್ನಾಗಿದೆ ಅಂತ ತಂಬಿಟ್ಟನ್ನ ತಿಂದರು. ಅದಂತೂ ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಹೇಗೆ ಮಾಡಿರಲಿ, ಸೊ ಪ್ರಸಾದ ಅಲ್ವಾ, ಅವರು ಇಷ್ಟಪಟ್ಟು ತಿಂದರು. 2-3 ಸತಿ ಕೇಳಿ ಇಸ್ಕೊಂಡು ತಿಂದರು. ಅದು ನಂಗೆ ತುಂಬ ಖುಷಿ ಆಯಿತು. ಸೊ ಬೆಟ್ಟನ ಇಳಿದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ, ಸೊ ತೇರಿನ ವ್ಲಾಗ್ ನೀವು ನೋಡೇ ಇರ್ತೀರಾ. ಸೊ ತೇರನ್ನ ಬಿಚ್ತಾ ಇದ್ರು. ಸೊ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಊರಿಗೆ ಹೋದ್ವಿ. ಫುಲ್ಲು ನೋಡಿ ಬಿಸಿಲಿಗೆ ಹೇಗೆ ಹಾಕಿದ್ದೀನಿ, ಟ್ಯಾನ್ ಆಗೋಗಿದ್ದೀನಿ ಅಂತಲೇ ಹೇಳ್ಬೋದು. ಊರಿಗೆ ವಾಪಸ್ಸು ಬಂದ್ವಿ. ಸೇಮ್ ಡೇನೇ ಬಂದುಬಿಟ್ವಿ. ಲೇಟ್ ಆಯಿತು. ಸೊ ಊರಿಂದ ಏನೇನು ತಂದ್ವಿ ತಿಳಿಸ್ತೀನಿ. ಸೊ ಊರಿಂದ ಏನೇನು ತಂದಿದ್ದೀವಿ, ಏನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಇದು ಒಬ್ಬರೇ ತಿನ್ನಲ್ಲ, ಎಲ್ಲರಿಗೂ ಡಿವೈಡ್ ಮಾಡಬೇಕೀಗ. ಹಂಗೆ ಅಡುಗೆ ಕೂಡ ಆಗ್ತಾಯಿದೆ ಸೈಡ್ ಬೈ ಸೈಡು. ಇಷ್ಟು ನುಗ್ಗೆಕಾಯಿ ಇದೆ, ನೋಡ್ತಾ ಇರ್ಬೋದು. ಹುಣಸೆಹಣ್ಣಿದು. ಸೊ ಮನೇಲಿ ಅಕ್ಕಪಕ್ಕದವ್ರ ಮನೆಯವ್ರಿಗೆ ಎಲ್ಲರಿಗೂ ಒಬ್ಬರೇ ಅಷ್ಟೊಂದು ತಿನ್ನಲಿಕ್ಕಾಗಲ್ಲ ನುಗ್ಗೆಕಾಯಿ, ಅದು ಹಾಳಾಗತ್ತೆ. ಸೊ ಇಷ್ಟು ತೆಂಗಿನಕಾಯಿ ಪ್ರತಿಯೊಂದು ತಂದಿದ್ದೀವಿ. ನಿಮಗೆಲ್ಲ ಹಳ್ಳಿ ವ್ಲಾಗ್ ಇಷ್ಟ ಆಗುತ್ತೆ ನೋಡಿ, ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ಹಳೆ ವಿಡಿಯೋಸಲ್ಲಿ. ಇದು ಹಲಸಿನಕಾಯಿ ಇನ್ನೂ ಹಣ್ಣಾಗಿಲ್ಲ. ಸೊ ಸಾಂಬಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ. ಇದು ನನ್ನ ಫ್ರೆಂಡ್ಸ್ಗೆ, ನೇಬರ್ಸ್ಗೆ ಎಲ್ಲರಿಗೂ ಡಿವೈಡ್ ಮಾಡಬೇಕು ಈಗ ಕುತ್ಕೊಂಡು. ಸ್ನೇಹಿತರೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಇದು ಬೇಕಿತ್ತು, ರೇಷನ್ಗಳು. ಸೊ ರಾಯಲ್ ಮಾರ್ಟ್ಗೆ ಬಂದಿದ್ದೀನಿ, ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ.
ನಾನು ರೇಷನ್ನ ಬಿಟ್ಟು ಕೆಲವೊಂದು ಐಟಮ್ಸ್ಗಳನ್ನ ನಾನು ಪರ್ಸ್ನಲಾಗಿ ಯೂಸ್ ಮಾಡೋವಂಥ ಸೋಪು, ಶ್ಯಾಂಪೂಸು, ಬಿಸ್ಕೆಟ್ಸು ಮತ್ತು ಸ್ಯಾನಿಟರಿ ಪ್ಯಾಡ್ಸು ಆ ಥರದ್ದು ನನಗೆ ಪರ್ಸ್ನಲಾಗಿ ಏನೇನು ಬೇಕು ಎಲ್ಲ ನೋಡಿ ಅದು ತಿಂಗ್ಳಿಗೊಂದು ಸತಿ ನಾನು ಸೂಪರ್ ಮಾರ್ಕೆಟ್ಗೆ ಬಂದುಬಿಡ್ತೀನಿ, ಎಲ್ಲ ತೊಗೊಂಡು ಹೋಗ್ತೀನಿ. ಕೆಲವೊಂದು ಸ್ನ್ಯಾಕ್ಸು, ಬಿಸ್ಕೆಟ್ಸು, ಆ ಥರ ಲಿಕ್ವಿಡ್ ಸೋಪ್ಸು ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದು ಆ ಥರದ್ದೆಲ್ಲ ಕೆಲವೊಂದು ತೊಗೊಳಕ್ಕೆ ಬಂದುಬಿಡ್ತೀನಿ. ಸೊ ಏನೇನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಸತಿ. ಸೂಪರ್ ಮಾರ್ಕೆಟಲ್ಲಿ ಏನು ವಿಶೇಷ ಅಂದರೆ ಪ್ರತಿಯೊಂದು ಸಿಗತ್ತೆ. ಸೊ A to Z ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಮೇನ್ಲಿ ನನಗೆ ಡ್ರೈ ಫ್ರೂಟ್ಸ್ ಬೇಕಿತ್ತು. ಸೊ ನನ್ನ ಮಗನಿಗೆ ಬಾಕ್ಸ್ ಹಾಕೋಕ್ಕೆ, ನಾವುಗಳು ತಿನ್ನೋಕ್ಕೆ ಅದು ಇದೆ. ನಾನು ಮೇಯ್ನಾಗಿ ಡ್ರೈ ಫ್ರೂಟ್ಸ್ಗೋಸ್ಕರನೇ ನಾನು ಸೂಪರ್ ಮಾರ್ಕೆಟ್ ಬರೋದು. ಹಾಗೆ ಸೋಪು, ಶ್ಯಾಂಪೂಸು ಅದೆಲ್ಲ ನೋಡ್ತಾ ಇರ್ಬೋದು. ಲೇಸು, ಲಿಕ್ವಿಡ್ ಸೋಪ್ಸು ಮತ್ತು ಇದು ಕೆವಿನ್ಸ್ ಮಿಲ್ಕ್ ಶೇಕು, ಈಗೇನು ಬೇಸಿಗೆ ಶುರುವಾಗಿದೆ. ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪೂಸು, ಕಂಡೀಷ್ನರ್ಸು. ಸೊ ಇದು ನನಗೆ ಇಷ್ಟ. ಮ್ಯಾಗಿ, ಬೋರ್ಮಿಟಾ, ನಾನು ಯೂಸ್ ಮಾಡೋವಂಥ ಸೋಪು. ಈ ಕೆವಿನ್ಸ್ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿರುತ್ತೆ, ತುಂಬ ತಿಕ್ಕಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಮೂಲಿ ಹಾಲು ಕೊಡೋ ಬದಲು ಈ ಥರ ಕೊಟ್ಟರೆ ಹೊಟ್ಟೆನೂ ತುಂಬುತ್ತೆ. ಹಾಗೆ ಇದು ನನ್ನ ಡಯೆಟ್ದು ಸೋಯಾ ಮಿಲ್ಕ್ ಇದು. ಸೊ 2 ಫ್ಲೇವರು, ಶುಗರ್ ಫ್ರೀ ಇರುತ್ತೆ, ಒಂದು ವೆನಿಲಾ. ನನಗಿದು ಕೊರಿಯಾಂಡರ್ ಚಟ್ನಿ ತುಂಬ ಇಷ್ಟ ಆಯಿತು. ಸೊ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆ ಸ್ಪ್ಲಿಟ್ ಆಗಿರೋ ಗೋಡಂಬಿ 2 ಥರ ಎಣ್ಣೆ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಟ್ರೈ ಮಾಡೋಣ, ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರಲ್ವ. ರೂಮ್ ಫ್ರೆಶ್ನೆಸ್ ಈ ಥರ ಡಬಲ್ ಬೀನ್ಸ್ ಸಿಕ್ತು, ಅದು ಬಿಸ್ಕೆಟ್ಸು ಇದಿಷ್ಟೂ ನಾನು ತಗೊಂಡು ಬರ್ತೀನಿ ಪ್ರತಿ ತಿಂಗಳು ಕೆಲವೊಂದು. ಮತ್ತು ಸ್ಯಾನಿಟರಿ ಪ್ಯಾಡ್ಸ್ ಏನಾದ್ರು ಬೇಕಾದರೆ ಸೊ ಅದನ್ನೆಲ್ಲ ನಾನೇ ತೊಗೊಂಡು ಬರ್ತೀನಿ. ನೋಡಿ ಇಷ್ಟಕ್ಕೇ ಆಲ್ಮೋಸ್ಟ್ ನನಗೆ 2,000 ತನಕ ಬಂದುಬಿಡತ್ತೆ. ಆಫರ್ಗಳಿರುತ್ತೆ. ಇದು 5 ಸ್ಟಾರ್ ಬೋರ್ಮಿಟಾ ತುಂಬ ಚೆನ್ನಾಗಿರುತ್ತೆ, ಚಾಕ್ಲೇಟ್ ಫ್ಲೇವರು, ಡಬಲ್ ಬೀನ್ಸು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.